ನಾವೇನು ಮಾಡ್ತಾ ಇದೀವಿ ಅಂದ್ರೆ ಬೆಡ್ ಲೇಔಟ್ ಯಾವ ರೀತಿ ಮಾಡಬೇಕು, ಎಲ್ಲಿ ಬ್ಯಾರಕ್ಸಲ್ಲಿ ನಿಮ್ಮ ಕಾಟ್ ಮೇಲೆ ಯಾವ ರೀತಿ ಬೆಡ್ ಲೇಔಟ್ ಆಗಿರ್ಬೇಕು ಅನ್ನೋದನ್ನು, ನೀವು ಎಕ್ಸ್ಟ್ರಾ ಥಿಂಗ್ಸ್ ತಂದಿರ್ತೀರಿ ಅವೆಲ್ಲ ಯಾವ ರೀತಿ ಹೈಡ್ ಆಗಬೇಕು ಅದನ್ನೆಲ್ಲ ಕಲಿಸ್ಕೊಡ್ತದೆ. ಅರ್ಥ ಆಯ್ತೀರಿ? ಇದೇ ರೀತಿ ಬೆಡ್ ಲೇಔಟ್ ಇರಬೇಕು. ನೋಡ್ತಾ ಇದ್ದೀರಿ, ಈಗ ಕಣ್ಣೆದ್ರೆ ಕಾಣ್ತಾ ಇದೆ ನಿಮಗೆ. ಬೆಡ್ ಮೇಲೆ ಏನು ಬೇರೆ ಎಕ್ಸ್ಟ್ರಾ ವಸ್ತುಗಳನ್ನು ಹಾಕಬಾರ್ದು. ನಿಮ್ಮ ಬೆಡ್ಶೀಟ್ ಹಾಕಿರಬೇಕು. ಬೆಡ್ಶೀಟ್ ಹಾಕಿದ ಮೇಲೆ ಕೆಳಗಡೆ ಇರ್ತಕ್ಕಂಥ ಕಾಟ್ ಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಈ ರೀತಿ ಹೈಡ್ ಆಗಿರಬೇಕು. ಯಾವ ಕಡೆಯಿಂದ? ಡೋರ್ ಕಡೆಯಿಂದ ಒಳಗಡೆ ಬರ್ತಾರಲ್ಲ ಅಧಿಕಾರಿಗಳು, ಒಳಗಡೆ ಬರುವಾಗ ಇದೆಲ್ಲ ಏನಾಗಿರಬೇಕು? ಹೈಡ್ ಆಗಿರಬೇಕು ನಿಮ್ಮ ಕಡೆ. ಅರ್ಥ ಆಯ್ತಾ? ಒಂದು ಸೈಡ್ ಹೈಡ್ ಆಗಿರಬೇಕು. ಮೇಲೆ ಬೆಡ್ಶೀಟು ಬೆಡ್ ಮೇಲೆ ಹಾಕಿರಬೇಕು. ಆಮೇಲೆ ತಲೆದಿಂಬನ ಈ ರೀತಿ ಇಟ್ಟಿರಬೇಕು. ಆಮೇಲೆ ಸಂಪೂರ್ಣವಾಗಿ ಈ ರೀತಿ ಚೌಕಾಗಿ ಏನು ಕರೆಕ್ಟಾಗಿ ಹೊಸದಾಗಿದೆಯಲ್ಲ ಎಲ್ಲ ಬೆಡ್ಡು ನೀಟಾಗಿ ಈ ಥರ ಒಳಗಡೆ ಫೋಲ್ಡ್ ಮಾಡಿರಬೇಕು. ಒಳಗಡೆ ಫೋಲ್ಡ್ ಮಾಡಿ ಮತ್ತು ನೀವು ಹೊಚ್ಕೊಳ್ಳುವಂಥ ಒಂದು ಚಾದರ ಅಥವಾ ರಗ್ಗು ಈ ರೀತಿ ಈ ದವಾಖಾನೆಯಲ್ಲಿ ಹಾಸ್ಪಿಟ್ಲಲ್ಲಿ ನೋಡಿದಿರಾ ಕಾಲಡಿಯಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಟಿರ್ತಾರೋ ಅದೇ ರೀತಿ ಹಾಕಬೇಕು. ದೊಡ್ಡದಿದ್ದರೆ ಮತ್ತೆ ಇದನ್ನು ಸಮೇತ ಏನು ಮಾಡಬೇಕು? ಈ ರೀತಿ ಸೇರಿಸ್ಬೇಕು. ಈ ರೀತಿ ಜೋತಾಡಕ್ಕೆ ಬಿಡಬಾರ್ದು. ಈ ರೀತಿ ಕವರ್ ಮಾಡಬೇಕು. ಅರ್ಥ ಆಯ್ತಾ? ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸೇರಿಸ್ಬೇಕು. ಇಲ್ಲಿ ಅರ್ಥ ಆಯ್ತೇನ್ರಿ? ಈ ರೀತಿ ಸೇರಿಸ್ಬೇಕು. ಆಮೇಲೆ ನಿಮ್ಮ ತಟ್ಟೆ ಲೋಟ ಎಲ್ಲೆಲ್ಲೋ ತೆಗೆದು ಇಡಂಗಿಲ್ಲ. ಏನು ಮಾಡಬೇಕು? ಕರೆಕ್ಟಾಗಿ ಸೆಂಟ್ರ್ ಆಫ್ ದ ಬೆಡ್, ಈ ಬೆಡ್ಶೀಟ್ನ ಹೊಚ್ಕೋತೀವಲ್ಲ ಆ ಬೆಡ್ಶೀಟಿನ ಮಧ್ಯಭಾಗದಲ್ಲಿ ಇಟ್ಟು ಅದ್ರ ಮೇಲೆ ಲೋಟ ಇಡಬೇಕು. ಅರ್ಥ ಆಯ್ತು? ಯೂಸ್ ಮಾಡುವ ಹೊತ್ನಾಗ ಅಷ್ಟೇ ತೊಗೊಂಡು ಹೋಗಿರಬೇಕು. ಅದೇ ರೀತಿ ನಿಮ್ಮ DM ಶೂ ಅಥವಾ ಬ್ಲ್ಯಾಕ್ ಶೂ ಇದ್ದರೆ ಬ್ಲ್ಯಾಕ್ ಶೂ ಏನು ಮಾಡಬೇಕು? ಕರೆಕ್ಟಾಗಿ ನಿಮ್ಮ ಕಾಲಡಿಯಲ್ಲಿ ನೀವೇನು ತಲೆದುಂಬಿಟ್ಟಿರ್ತಾರಲ್ಲ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಏನು ಮಾಡಬೇಕು? ನಾವು ಕರೆಕ್ಟಾಗಿ 2 ಶೂ ಇಡಬೇಕು. ನಿಮ್ಮ ಕಾಲಾಗ PT ಶೂ ಇದ್ದರೆ DM ಶೂ ಇಲ್ಲಿರ್ಬೇಕು. DM ಶೂ ಕಾಲಾಗಿದ್ದರೆ PT ಶೂ ಇಲ್ಲೇ ಇರ್ಬೇಕು. ಉಳಿದಿದ್ದು ಎಕ್ಸ್ಟ್ರಾ ನಿಮ್ಮ ಸ್ಲೀಪರ್ಸು ಇನ್ನೊಂದು ಶೂ ಅದಾವಲ್ಲ ನಿಮಗೆ ರ್ಯಾಕ್ ಕೊಟ್ಟಾರ ನೋಡ್ರಿ, ಅದ್ರೊಳಗೆ ಇಟ್ಟಿರ್ಬೇಕು. ಅರ್ಥ ಆಯ್ತು ರೀ? ಹಾಂ ಸರ್, ಅದ್ರೊಳಗೆ ಅಕಸ್ಮಾತ್ ನೀವು ಒಳಗಡೆನೆ ಒಯ್ಲಿಲ್ಲ ಅಂದರೆ ಏನು ತೊಂದರೆನೇ ಇಲ್ಲ. ಇಲ್ಲಿ ಇಡಂಗೇ ಇಲ್ಲ. ಬಕೆಟ್ಸ್ ಇರ್ತಾವೆ, ಇನ್ನೊಂದು ಬೇರೆ ಬೇರೆ ವಸ್ತುಗಳು ಇರ್ತಾವಲ್ಲ ಆ ವಸ್ತುಗಳನ್ನೆಲ್ಲ ಇದ್ರೊಳಗೆ ಏನು ಮಾಡಬೇಕು? ಈ ರೀತಿ ತೆಗೆದು ಇಲ್ಲಿಟ್ಟು ಆಮೇಲೆ ಇದನ್ನು ಕೆಳಗೆ ಬಿಟ್ಟು ಹೋಗ್ಬೇಕು. ಅರ್ಥ ಆಯ್ತಾ? ಇಲ್ಲಾಂದರೆ ಸರಿ ಕಾಣೋದಲ್ಲ, ನಿಮಗೆ ಡಿಸಿಪ್ಲಿನ್ ಕಾಣೋದಲ್ಲ. ಅದಕ್ಕಾಗಿ 2 ಸೈಡು ಹೊರಗೆ ಬಿದ್ದರೆ ಒಳ್ಳೆಯದೇ. ಅಕಸ್ಮಾತ್ ಒಂದು ಸೈಡ್ ಬೀಳ್ತಿದ್ರೆ ಬಾಗಿಲು ಸೈಡು ನೀವು ಒಳಗೆ ಎಂಟ್ರೆನ್ಸ್ ಆಗ್ತಿರಲ್ಲ ಆ ಸೈಡ್ ಭಾಗದಲ್ಲಿ ಈ ಭಾಗದಲ್ಲಿ ಏನು ಮಾಡಬೇಕು? ನಾವು ಈ ರೀತಿ ಜೋತ್ ಬಿಡ್ಬೇಕು. ಅರ್ಥ ಆಯ್ತು ರೀ? ಈ ಥರ ನೇತ್ಬಿಟ್ರೆ ಕೆಳಗಡೆ ಎಲ್ಲ ಥಿಂಗ್ಸ್ ಎಲ್ಲ ನಿಮ್ಮ ಏನೇನು ಎಕ್ಸ್ಟ್ರಾ ಥಿಂಗ್ಸ್ ಅದಾವಲ್ಲ ಬೆಡ್ ಇವೇನೋ ಉಳ್ದಿದ್ದೆಲ್ಲ ಇರ್ತಾವೆ ಎಕ್ಸ್ಟ್ರಾ ಬಕೆಟ್ಸು ಮತ್ತು ಬ್ಯಾಗು ಎಲ್ಲ ಇಲ್ಲಿಡಬೇಕು. ಇಲ್ಲಿಟ್ಟು ಕೈ ಬಿಟ್ಬಿಟ್ರೆ ಏನೂ ಕಾಣೋದಲ್ಲ. ಮಸ್ಕಿಟೋ ನಟ್ ನೋಡ್ರಿ ಕಂಪಲ್ಸರಿ ಪ್ರತಿದಿನ ತೆಗಿಬೇಕು, ಮಡಚಬೇಕು, ಇಡಬೇಕು. ಅರ್ಥ ಆಯ್ತಾ? ತೆಗೆದು ಇಡಲೇಬೇಕು. ನೀವು ಏನು ಮೇಲೆ ಕಾಣ್ತದಲ್ಲ ಇಷ್ಟೇ ತೋರಿಸ್ಬೇಕು. ಕಣ್ಣಿಗೆ ಕಾಣೋದು ಇಷ್ಟೇ. ಮಸ್ಕಿನಟ್ ಆಮೇಲೆ ಬಂದು ರಾತ್ರಿ ಮಾತ್ರ ಕಟ್ಟಬೇಕು. ಎಲ್ಲ ಕೆಳಗೆ ಸರ್, ಎಲ್ಲ ಇಷ್ಟೇ ಇರಬೇಕು. ಇದ್ರೊಳಗೆ ಮಸ್ಕಿಟೋ ನಟ್ನು ಕೆಳಗೆ ಸರ್, ಎಲ್ಲ ಕೆಳಗೆ. ಇದಿಷ್ಟಿದೆ ಅಲ್ಲ ಇಷ್ಟೇ ಇರಬೇಕು. ಹೊಚ್ಕೊಳ್ಳೋದೊಂದು ತಲೆದಿಂಬೊಂದು ಮೇಲೆ ಅಷ್ಟೇ ಇರಬೇಕು. ಬೆಡ್ಶೀಟ್ ಅದ್ರ ಮೇಲೆ. ಅರ್ಥ ಆಯ್ತು ರೀ? ಇದಿಟ್ಟು ಬಿಟ್ಟರೆ ಎಕ್ಸ್ಟ್ರಾ ಏನೂ ಇರಬಾರ್ದು. ಅರ್ಥ ಆಯ್ತಾ?